ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ? ಆರಾಮದಿರೇನ್ರಿ? ನಾನು ಕೂಡ ಆರಾಮದೀನಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ರೆಸಿಪಿನ ಶುರು ಮಾಡೋಣ. ಇವತ್ತಿನ ರೆಸಿಪಿಯೊಳಗೆ ತುಂಬ ಸಾಫ್ಟ್ ಆಗಿರುವಂತಹ ನಮ್ಮ ಕಡೆ ಉತ್ತರ ಕರ್ನಾಟಕದ ಹಳ್ಳಿಗಳ ಕಡೆ ಮಾಡುವಂತಹ ಈ ಒಂದು ಬಜ್ಜಿನ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಬರ್ರಿ. ಸಾಯಂಕಾಲ ಟೈಮ್ನೊಳಗೆ ಟೀ ಕುಡಿಯೋ ಟೈಮ್ನಾಗ ನಮ್ಗೆ ನೆನಪಾಯಿತು ಅಂತಂದ್ರೆ ಈ ಥರ ಬಜ್ಜಿನ ನಾವು ಇನ್ಸ್ಟಂಟಾಗಿ ಮಾಡ್ಕೋಬೋದು. ಬರ್ರಿ ಹೆಂಗಂತೇಳಿ ತೋರಿಸ್ತೀನಿ. ಒಂದು ಬೌಲ್ಗೆ ನಾನು ಒಂದೂವರೆ ಬೌಲ್ ಆಗುವಷ್ಟು ನಾನು ಕಡಲೆ ಹಿಟ್ಟನ್ನು ಹಾಕ್ಕೋತಾ ಇದ್ದೀನಿ. ಸಾಫ್ಟ್ ಆಗಬೇಕು ಅಂತಂದ್ರೆ ಅದಕ್ಕೆ ಸ್ವಲ್ಪ ಮೈದಾ ಹಿಟ್ಟನ್ನು ಯೂಸ್ ಮಾಡ್ಕೊಳ್ಳೋಣ. ಒಂದು 3-4 ಟೇಬಲ್ ಸ್ಪೂನ್ ಆಗುವಷ್ಟು ಮೈದಾ ಹಿಟ್ಟನ್ನು ಯೂಸ್ ಮಾಡ್ಕೊಳ್ಳೋಣ. ಹಾಗೆಯೇ ಒಂದು 3-4 ಹಸಿರು ಮೆಣಸಿಕಾಯಿನ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಳ್ಳೋಣ. ಅದಕ್ಕೆ ನಾನು ಸಣ್ಣದಾಗಿ ಕಟ್ ಮಾಡಿಟ್ಟಿರುವಂತಹ ಒಂದು ದೊಡ್ಡ ಸೈಜಿನ 2 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಟ್ಟಿರುವಂತಹ ದೊಡ್ಡ ಸೈಜಿನ 2 ಈರುಳ್ಳಿನ ಹಾಕ್ಕೊಳಕತ್ತೀನಿ. ನೀವು ಸಣ್ಣವಾಗಿದ್ದವು ಅಂತಂದರೆ ಒಂದು 4 ಹಾಕ್ಕೋಬೋದು ನೋಡಿರಿ. ಅದಾದಮೇಲೆ ಇಲ್ಲಿ ಕರಿಬೇವಿನ ಸೊಪ್ಪು ಹಾಗೆ ಕೊತ್ತಂಬರಿ ಸೊಪ್ಪನ್ನು ನಾನು ಕಟ್ ಮಾಡಿ ಹಾಕೋತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಸ್ವಲ್ಪ ಸೋಡಾ ಪುಡಿನ ಹಾಕ್ಕೊಳಕತ್ತೀನಿ. ಸೋಡಾ ಪುಡಿ ಬೇಡ ಅಂತಂದರೆ ಸ್ಕಿಪ್ ಮಾಡ್ಕೊರಿ. ಅದಾದಮೇಲೆ ಇದನ್ನೆಲ್ಲದನ್ನು ಒಂದು ಸತಿ ಡ್ರೈ ಮಿಕ್ಸ್ ಮಾಡ್ಕೊಳ್ಳೋಣ. ಡ್ರೈ ಮಿಕ್ಸ್ ಮಾಡ್ಕೊಂಡಿದ್ದಾದ ನಂತರ ನಮಗೆ ನೀರು ಎಷ್ಟು ಬೇಕು ನೋಡಿರಿ ಅಷ್ಟನ್ನು ನಾವು ಹಾಕ್ಕೊಂಡು ಇದನ್ನು ನಾವು ಬಜ್ಜಿ ಹಿಟ್ಟಿನ ಹದಕ್ಕೆ ನಾವು ಕಲಿಸ್ಕೊಳ್ಳೋಣ್ರಿ. ಈ ರೀತಿ ಕಲಿಸಿದಾದ ನಂತರ ಸ್ವಲ್ಪನೇ ನೀರು ಹಾಕ್ಕೊಂಡು ನಾನು ಕಲಿಸ್ಕೊತಾ ಇದ್ದೀನಿ. ಕಲಿಸ್ಕೊಂಡಿದ್ದಾದ ನಂತರ ಇನ್ಸ್ಟಂಟಾಗಿ ನಾವು ಮಾಡ್ಕೋಬೋದ್ರಿ. ಆದರೆ ಸ್ವಲ್ಪ ನೆನೆಸಿಟ್ವಿ ಅಂತಂದರೆ ಹಿಟ್ಟನ್ನು ತುಂಬಾ ಸಾಫ್ಟಾಗಿ ಹಾಗೆ ಉಬ್ಕೊಂಡು ಈ ಬಜ್ಜಿ ಬರ್ತಾವೆ ನೋಡಿರಿ. ನಾವು ಎಷ್ಟು ಹೊತ್ತಿಟ್ರೂ ಈ ಬಜ್ಜಿ ಮಾತ್ರ ಸಾಫ್ಟ್ನೆಸ್ ಹಾಗೆ ಇರ್ತೈತಿ. ಅದಕ್ಕೋಸ್ಕರ ಅಂತ ಹೇಳಿ ನಾವು ಮೈದಾ ಹಿಟ್ಟನ್ನು ಸ್ವಲ್ಪ ಯೂಸ್ ಮಾಡೀನಿ. ಮೈದಾ ಹಿಟ್ಟು ಬೇಡ ಅನ್ನೋರು ನೀವು ಅಕ್ಕಿ ಹಿಟ್ಟನ್ನು ಕೂಡ ಯೂಸ್ ಮಾಡ್ಕೋಬೋದು. ಅಕ್ಕಿ ಹಿಟ್ಟು ಹಾಕಿದ್ರಿ ಅಂತಂದರೆ ತುಂಬಾ ಗರಿಗರಿಯಾಗಿ ಬರ್ತಾವೆ. ನಾನಿಲ್ಲೇ ಸಾಫ್ಟಾಗಿ ಬೇಕು ಅಂತಂದು ನಾನು ಮೈದಾ ಹಿಟ್ಟನ್ನು ಯೂಸ್ ಮಾಡೀನಿ ಸ್ವಲ್ಪ. ಇದಾದಮೇಲೆ ಇದಕ್ಕೆ ನೋಡ್ತಾ ಇರ್ಬೋದಲ್ವ ನೀವು, ಇದನ್ನು ಈ ರೀತಿಯಾಗಿ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ನೆನೆಯೋದಕ್ಕೆ ಇಟ್ಕೊತಾ ಇದ್ದೀನಿ. ಕಲಸಿ ಒಂದು 10 ನಿಮಿಷ ನೆನೆಯೋದಕ್ಕೆ ಇಟ್ಕೊಂಡಿದ್ದೀನಿ. ಇವಾಗ ನೋಡ್ತಾ ಇದ್ರಲ್ಲ 10 ನಿಮಿಷ ಹಿಟ್ಟು ನೆನೆದಿದೆ. ಇವಾಗ ನಾನು ಕಡಾಯಿಗೆ ಎಣ್ಣೆ ಹಾಕಿ ಬಿಸಿ ಮಾಡೋದಕ್ಕೆ ಇಟ್ಕೊಂಡಿದ್ದೆ. ಎಣ್ಣೆ ಕಾದೈತಿ ಇಲ್ಲ ಅಂತ ನೋಡೋದಕ್ಕೆ ಒಂದು ಸ್ವಲ್ಪ ನಾನು ಹಿಟ್ಟನ್ನು ಹಾಕಿ ನೋಡ್ತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಕಾದೈತಿ. ಇವಾಗ ನಾನು ಬೋಂಡ ಥರ ಒಂದೊಂದಾಗಿ ಒಂದು ಸ್ವಲ್ಪನೇ ಹಿಟ್ಟು ತೊಗೊಂಡು ಬೋಂಡ ರೀತಿಯಲ್ಲಿ ನಾನು ಈ ಬಜ್ಜಿಗಳನ್ನು ಬೋಂಡ ರೀತಿ ಅಂದರೆ ದುಂಡಕ್ಕೆ ನಾವು ಬಿಟ್ಕೋಬೋದು, ಅಥವಾ ನಿಮ್ಗೆ ಯಾವ ಶೇಪ್ನಲ್ಲಿ ಬೇಕು ನೋಡಿರಿ ಆ ಶೇಪ್ನೊಳಗೆ ನೀವು ಈ ಬಜ್ಜಿನ ಬಿಟ್ಕೋಬೋದು. ಈ ರೀತಿಯಾಗಿ ಬಿಟ್ಕೊಂಡಿದ್ದ ನಂತರ ನಾವು ಇದನ್ನು 2 ಸೈಡ್ ನಾವು ಚೆನ್ನಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ಫ್ರೈ ಮಾಡ್ಕೋಬೇಕು. ಮೇಲ್ಗಡೆ ಸ್ವಲ್ಪ ಕೆಂಪು ಬಣ್ಣ ಬರೋವರೆಗೂ ನಾವು ಏನು ಮಾಡಬೇಕ್ರಿ ಅಂತಂದ್ರೆ ಬೇಯಿಸ್ಕೋಬೇಕಾಗತ್ತೆ. ಈ ರೀತಿಯಾಗಿ ನಾವು ಸ್ವಲ್ಪನೇ ತಿರುಗಿಸ್ತಾ ಇವನ್ನ ಬ್ರೌನ್ ಕಲರ್ ಬರೋವರೆಗೂ ನಾವು ಫ್ರೈ ಮಾಡ್ಕೊಳ್ಳೋ ನಂತರ ನೋಡ್ತಾ ಇರ್ಬೋದು ಸ್ವಲ್ಪನೇ ಬ್ರೌನ್ ಕಲರ್ ಬರ್ತಾ ಇದೆ. ಇದೆಲ್ಲದು ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ನಾನು ಒಂದು ತಟ್ಟೆಗೆ ತಕ್ಕೋತಾ ಇದ್ದೀನಿ ನೋಡಿರಿ. ಇದೇ ರೀತಿನ ಉಳಿದಿರುವಂತಹ ಹಿಟ್ಟನ್ನು ಕೂಡ ಹಾಕ್ಕೊಂಡು ಬೋಂಡ ರೀತಿಯಲ್ಲಿ ನಾವು ಹಾಕ್ಕೊಂಡು ತಟ್ಟೆಗೆ ತೆಗೆದಿಟ್ಕೊಳ್ಳೋಣ್ರಿ. ಎಣ್ಣೆ ಕೂಡ ಜಾಸ್ತಿ ಹಿಡ್ಕೊಳ್ಳಲ್ರಿ ನಾವು ಸಾಫ್ಟಾಗಿ ಮಾಡೋದ್ರಿಂದ ಎಣ್ಣೆನೂ ಕೂಡ ಜಾಸ್ತಿ ಹಿಡ್ಕೊಳ್ಳೋದಿಲ್ಲ ಬಜ್ಜಿ. ಒಂದು ಸತಿ ನೀವು ಕೂಡ ಟ್ರೈ ಮಾಡಿರಿ. ಈ ರೀತಿಯಾಗಿ ಅಕ್ಕಿ ಹಿಟ್ಟಿನ ಬದಲಾಗಿ ಮೈದಾ ಹಿಟ್ಟನ್ನು ಯೂಸ್ ಮಾಡಿ ನೋಡಿರಿ, ತುಂಬಾ ಸಾಫ್ಟಾಗಿ ಬರ್ತಾವೆ. ಇದ್ರ ಜೊತೆಗೆ ಚುರುಮುರಿ ಇದ್ರಂತೂ ಭಾಳ ಮಸ್ತ್ ಆಗ್ತವ್ರಿ. ಅದಾದಮೇಲೆ ಮತ್ತೆ ಒಂದು ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ನಾನು ಫ್ರೈ ಮಾಡ್ಕೋತಾ ಇದ್ದೀನಿ. ಈ ರೀತಿಯಾಗಿ ಮತ್ತೆ ನಾನು ಒಂದು ಸ್ವಲ್ಪ ಹಿಟ್ಟನ್ನು ಬಿಟ್ಕೋತಾ ಇದ್ದೀನಿ ಎಣ್ಣೆ ಒಳಗೆ ಬಜ್ಜಿನ. ಇದನ್ನು ಕೂಡ ಒಂದು ಬ್ಯಾಚನ್ನು ನಾವು ತಗೊಂಡಿದ್ದಾದ ನಂತರ ಮತ್ತೆ ಇದನ್ನು ಫ್ರೈ ಮಾಡಿಕೊಂಡು ಇದನ್ನು ಕೂಡ ಒಂದು ತಟ್ಟೆಗೆ ತೆಗೆದು ಇಟ್ಕೋತಾ ಇದ್ದೀನಿ. ಇದ್ರ ಜೊತೆಗೆ ನಮಗೆ ಟೀ ಇತ್ತು ಅಂತಂದರೆ ಕಾಂಬಿನೇಷನ್ ಸೂಪರ್ ಅಲ್ವಾ, ಅದಕ್ಕೋಸ್ಕರ ಟೀ ಕೂಡ ಮಾಡ್ಕೊಂಡಿದ್ದೆ. ಈ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಕೊಡಿ. ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೂ ಕೂಡ ಶೇರ್ ಮಾಡಿರಿ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ ರೀ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ರೀ. ಹಂಗನ ಯಾರೆಲ್ಲ ನನ್ನ ಚಾನಲ್ನ ಹಂಗೆ ನೋಡಾಕತ್ತೀರಿ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ರಿ. ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನನ್ನು ಕ್ಲಿಕ್ ಮಾಡಿರಿ. ಆಲನ್ನು ಆಪ್ಷನ್ ಇರ್ತೈತಲ್ರಿ, ಆಲನ್ನು ಆಪ್ಷನ್ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ನಾ ಹಾಕುವಂಥ ಹೊಸ ವಿಡಿಯೋದ ನೋಟಿಫಿಕೇಷನ್ನ ಮೊದಲು ನಿಮ್ಗೆ ಬಂದು ತಲುಪ್ತಾವ್ರಿ. ನೀವೇ ನೋಡ್ಬೋದು ನನ್ನ ವೀಡಿಯೋಸ್ನ. ಈಗ ನೋಡ್ತಾ ಇದ್ರಲ್ಲ ಟೀ ಕೂಡ ರೆಡಿ ಆಗೈತಿ. ಬರ್ರಿ ಬಜ್ಜಿ ಎಲ್ಲದನ್ನು ತಿನ್ನೋನು. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನ ಭೇಟಿ ಹಾಕೀನಿ ರೀ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್.